ಇದೀಗ ಮತ್ತೊಂದು ಬಂದಿರುವಂತಹ ಸುದ್ದಿ ಅಂತ ಅಂದ್ರೆ ಮ್ಯೂಟೆಂಟ್ ರಘು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಕ್ಯಾಪ್ಟನ್ ರಘು ಅಂತಾನೆ ಫೇಮಸ್ ಆಗಿದಂತ ರಘು ಇದೀಗ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿರುವಂತದ್ದು ಅಷ್ಟೇ ಒಂದು ಸ್ಟ್ರಾಂಗ್ ಕಂಟೆಂಟೆಂಟ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಷ್ಟೊಂದು ಅಂದ್ರೆ ಕೊನೆವರೆಗೂ ಈ ಲಾಸ್ಟ್ ವೀಕ್ ವರೆಗೂ ಇದ್ದಿರುವಂತದ್ದು ಒಂದು ಅದ್ಭುತವಾದಂತ ಒಂದು ರೀತಿಯಾಗಿ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಆಗಿರ್ಬೋದು, ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಇನ್ನು ಗಿಲ್ಲಿ ಜೊತೆಗೆ ರಘು ಒಡನಾಟ ಆಗಿರ್ಬೋದು, ಇದೆಲ್ಲವೂ ಕೂಡ ಸಖತ್ತಾಗಿ ಎಲ್ರಿಗೂ ನೋಡುಗರಿಗೆ ಒಂದು ವೀಕ್ಷಕರಿಗೆ ಒಂದು ಸಾಕಷ್ಟು ಪ್ರೀತಿಯಿಂದ ಅದನ್ನ ನೋಡ್ತಾ ಇದ್ರು, ಸಾಕಷ್ಟು ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಆದ್ರೆ ಇದೀಗ ಕ್ಯಾಪ್ಟನ್ ರಘು ಈಗ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಒಂದ್ ರೀತಿಯಾಗಿ ಮತ್ತಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಈಗ ಎಲ್ರು ಕೂಡ ಒಂದು ಗೆಸ್ ಅನ್ನ ಮಾಡಿದ್ರು, ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ, ಇನ್ನು ಅದ್ರ ಜೊತೆ ರಕ್ಷಿತಾ ಆಗಿರ್ಬೋದು, ಕ್ಯಾಪ್ಟನ್ ರಘು ಇದ್ದೇ ಇರ್ತಾರೆ ಫೋರ್ತ್ ಸ್ಥಾನದಲ್ಲಿ ಅನ್ನುವಂಥದ್ದು. ಆದ್ರೆ ಇದೀಗ ಒಂದು ಬಿಗ್ ಬಾಸ್ ಮನೆಯಿಂದ ಕ್ಯಾಪ್ಟನ್ ರಘು ಹೊರಗಡೆ ಕಾಲಿಟ್ಟಿರುವಂತದ್ದು ಮತ್ತಷ್ಟು ರೀತಿಯಾಗಿ ಅಭಿಮಾನಿಗಳಿಗೆ, ರಘು ಅಭಿಮಾನಿಗಳಿಗೆ ಬೇಸರವನ್ನ ತಂದ್ರೆ ಮತ್ತಷ್ಟು ಕೆಲವು ಕಾವ್ಯ ಅಭಿಮಾನಿಗಳೇ ಇಲ್ಲಿ ಖುಷಿಯನ್ನ ಕೊಟ್ಟಿದೆ. ಯಾಕಂದ್ರೆ ಕಾವ್ಯ ಇಲ್ಲಿವರೆಗೂ ಬರ್ತಾಳ ಅನ್ನುವಂಥದ್ದು ಯಾರು ಕೂಡ ಊಹೆಯನ್ನ ಮಾಡಿರೋದಿಲ್ಲ. ಇನ್ನು ಅದ್ರ ಜೊತೆಗೆ ಗಿಲ್ಲಿ ಮತ್ತು ಕಾವ್ಯನ ಒಂದು ಒಡನಾಟ ಏನಿತ್ತು, ಆ ಇಬ್ಬರ ಒಂದು ಬಾಂಡಿಂಗ್ ಏನಿತ್ತು, ಅದು ಅಭಿಮಾನಿಗಳಿಗೆ ಮತ್ತಷ್ಟು ಹೆಚ್ಚಿನ ಒಂದು ಇಷ್ಟ ಆಗಿದೆ ಅನ್ನುವಂಥದ್ದು ಈ ಮುಖಾಂತರ ನಮಗೆ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ಅದರ ಜೊತೆಗೆ ಇದೀಗ ಮ್ಯೂಟೆಂಟ್ ರಘು ಅಷ್ಟೇ ಒಂದು ಏನು ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಒಂದು ಹಲವಾರು ಕಾರ್ಯಕ್ರಮದಲ್ಲಿ ಅವರು ಪಾರ್ಟಿಸಿಪೇಟ್ ಅನ್ನ ಮಾಡಿ ಅಲ್ಲಿ ಕೂಡ ಕಪ್ಪನ್ನ ಗೆದ್ಕೊಂಡು ಬಂದಿದ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲೂ ಏನಾದ್ರೂ ಕಪ್ ಗೆಲ್ತಾರ ಅನ್ನುವಂಥದ್ದು ಒಂದು ಕಡೆ ಅಲ್ಲಿ ಅನುಮಾನಗಳಿತ್ತು ಅಷ್ಟೇ. ಆದ್ರೆ ಇದೀಗ ರಘು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಏನು ರಘು ಫ್ಯಾನ್ಸ್ ಗಳಿಗೆ ಒಂದ್ ಕಡೆ ಬೇಸರವನ್ನ ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಮಾಡಿದಂತ ಕೆಲವೊಂದಿಷ್ಟು ಟಾಸ್ಕ್ ಗಳಾಗಿರ್ಬೋದು, ಇನ್ನು ಅವರು ಇದ್ದಂತ ಅವರ ವ್ಯಕ್ತಿತ್ವ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಫ್ಯಾನ್ಸ್ ಅಲ್ಲಿ ಫಿದಾ ಆಗಿರೋದಂತೂ ನಿಜ ಆಗಿತ್ತು. ಆದ್ರೆ ಇನ್ನು ಅದ್ರ ಜೊತೆಗೆ ಗಿಲ್ಲಿ ಮತ್ತು ರಘುವಿನ ಬಾಂಡಿಂಗ್ ಏನಿತ್ತು ಅದು ಸಾಕಷ್ಟು ನಾವು ಗಮನಿಸಿದ್ವಿ. ಎಷ್ಟೆಲ್ಲ ಟ್ರೋಲ್ ಆಗಿತ್ತು, ಎಷ್ಟೆಲ್ಲ ಅಲ್ಲಿ ಆ ಒಂದು ಬಾಂಡಿಂಗ್ ಅನ್ನ ಇಷ್ಟಪಟ್ಟಿದ್ರು ಜನರು ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಒಂದಿಷ್ಟು ಇನ್ನೊಂದು ಕಡೆ ಅಂತ ನಾವು ನೋಡೋದಾದ್ರೆ ರಘು ಫ್ಯಾಮಿಲಿಯಲ್ಲಿ ಮನೆಯೊಳಗೆ ಬಂದಂತ ಸಮಯದಲ್ಲಿ ಅಲ್ಲಿ ರಘು ಅವರು ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾರೆ, ಮಾತನಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಅಭಿಮಾನಿಗಳು ಅವರಿಗೆ ತೋರಿಸಿದಂತ ಪ್ರೀತಿ ಆಗಿರ್ಬೋದು, ಇನ್ನು ಅಭಿಮಾನಿಗಳು ಮನೆಯೊಳಗಡೆ ಕಾಲಿಟ್ಟಂತ ಸಮಯದಲ್ಲಿ ರಘುಗೆ ಅಭಿಮಾನಿಗಳು ಕೊಟ್ಟಂತ ಒಂದು ರೀತಿಯಾದ ಪ್ರೀತಿ ಆಗಿರ್ಬೋದು. ಸೊ ಇದನ್ನೆಲ್ಲ ಗಮನಿಸಿದಾಗ ರಘು ಇಷ್ಟು ಬೇಗ ಹೊರಗಡೆ ಬರ್ತಾರೆ ಅನ್ನುವಂಥದ್ದು ನಾವ್ ಯಾರು ಕೂಡ ಊಹಿಸಿರ್ಲಿಲ್ಲ. ಆದ್ರೆ ಇದೀಗ ರಘು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಇರುವಂತದ್ದು ಹಾಗಾದ್ರೆ ವಿನ್ನರ್ ಯಾರಾಗ್ತಾರೆ, ಒಂದು ಬಿಗ್ ಬಾಸ್ ಕಪ್ ಅನ್ನ ಯಾರು ತಮ್ಮ ಒಂದು ಮುಡಿಗೆ ಏರಿಸ್ಕೊಳ್ತಾರೆ ಈ ಒಂದು ಕಿರೀಟವನ್ನ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಅನುಮಾನವನ್ನ ಹುಟ್ಟಿ ಹಾಕ್ತೆ. ಹಾಗಾದ್ರೆ ಈಗ ರಘು ಅಭಿಮಾನಿಗಳಿಗೆ ಒಂದ್ ರೀತಿಯಾಗಿ ಬೇಸರವನ್ನ ತಂದ್ಕೊಟ್ಟಿರುವಂತಹ ವಿಚಾರ. ಆದ್ರೆ ರಘು ಅಷ್ಟೇ ರೀತಿಯಾಗಿ ಮನೆಯಲ್ಲಿ ಅವರ ಪಾರ್ಟಿಸಿಪೇಟ್ ಮನೆಯಲ್ಲಿ ಮಾಡಿದಂತ ಟಾಸ್ಕ್ ಗಳ ವಿಚಾರದಲ್ಲಿ ಅವ್ರು ತೆಗೆದುಕೊಳ್ತಾ ಇರುವಂತಹ ಡಿಸಿಷನ್ ಗಳ ಮೇಕರ್ಸ್ ಅಲ್ಲಿ, ಇನ್ನು ಅದ್ರ ಜೊತೆಗೆ ಅವರು ಮನೆಯಲ್ಲಿ ಇದ್ದಂತ ಒಂದು ವ್ಯಕ್ತಿತ್ವ ಏನಿದೆ, ಇನ್ನು ಅಡಿಗೆ ವಿಚಾರದಲ್ಲಿ ಆಗಿರ್ಬೋದು, ಇಡೀ ಮನೆಗೆ ಅಲ್ಲಿ ಅಡಿಗೆಯನ್ನ ಒಂದು ಮಾಡಿ ಹಾಕುವಂತದ್ದಾಗಿರ್ಬೋದು, ಒಂದು ರುಚಿಯಾದ ಅಡಿಗೆಯನ್ನ ಕೊಡುವಂತದ್ದಾಗಿರ್ಬೋದು. ಇನ್ನು ಅದ್ರ ಜೊತೆಗೆ ಕೆಲವೊಂದಿಷ್ಟು ಅಶ್ವಿನಿ ಅವರ ಜೊತೆ ಆದಂತ ಒಂದಿಷ್ಟು ಫೈಟ್ಗಳು, ಜಗಳಗಳನ್ನ ಹೊರತುಪಡಿಸಿದ್ರೆ ರಘು ಇದ್ದಂತ ವ್ಯಕ್ತಿತ್ವ ಅಲ್ಲಿ ತುಂಬಾ ಜನಕ್ಕೆ ಅಲ್ಲಿ ಇಷ್ಟ ಆಗಿತ್ತು. ಹೀಗಾಗಿ ಅಭಿಮಾನಿಗಳು ಇನ್ನೂ ಹೆಚ್ಚಾಗಿ ಪ್ರೀತಿಯನ್ನ ತೋರಿಸಿ ಇನ್ನೂ ಒಂದು ಫೋರ್ತ್ ಸ್ಟೇಜ್ ಅಲ್ಲಿ ಅವ್ರನ್ನ ಇಡ್ತಾರೆ ಅನ್ನುವಂತ ಒಂದಿಷ್ಟು ನಂಬಿಕೆಗಳು ಇದ್ದಂಥದ್ದು, ಭರವಸೆಗಳು ಇತ್ತು. ಆದ್ರೆ ಇದೀಗ ಮ್ಯೂಟೆಂಟ್ ರಘು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಆದ್ರೆ ಅಲ್ಲಿ ಇನ್ನು ನೆಕ್ಸ್ಟ್ ಬರುವಂತ 4ನೇ ಕಂಟೆಸ್ಟೆಂಟ್ ಯಾರು ಅನ್ನೋದು ಮತ್ತಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಿದೆ. ಈಗ ಸದ್ಯಕ್ಕೆ ಇರುವಂತದ್ದು ಕಾವ್ಯ, ರಕ್ಷಿತಾ, ಅಶ್ವಿನಿ ಗೌಡ ಹಾಗೂ ಗಿಲ್ಲಿ. ಸೊ ಹೀಗಾಗಿ ಈ 4 ಜನದಲ್ಲಿ ನೆಕ್ಸ್ಟ್ ಹೊರಗಡೆ ಕಾಲಿಡುವಂತವ್ರು ಯಾರು ಅನ್ನುವಂಥದ್ದು ಒಂದ್ ರೀತಿಯಾಗಿ ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಿದೆ. ಆದ್ರೆ ಕಾವ್ಯನ ವಿಚಾರದಲ್ಲಿ ಈವರೆಗೂ ಫೋರ್ತ್ ಸ್ಟೇಜ್ ವರೆಗೂ ಕಾವ್ಯ ಇರ್ತಾರ ಅನ್ನುವಂಥದ್ದು ಅಲ್ಲಿ ಯಾರು ಕೂಡ ಊಹಿಸಿರೋದಿಲ್ಲ. ಯಾಕಂದ್ರೆ ಅಲ್ಲಿ ಫಸ್ಟ್ ಒಂದು ವೀಕ್ ಇಂದ ಈ ಲಾಸ್ಟ್ ವೀಕ್ ವರೆಗೂ ನೋಡಿದಂತ ಪಾರ್ಟಿಸಿಪೇಟ್ ಆಗಿರ್ಬೋದು, ಒಂದು ಗೇಮ್ಸ್ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಮನೆಯಲ್ಲಿ ಯಾವ ರೀತಿಯಾಗಿದ್ರು, ಇನ್ನು ಡಿಸಿಷನ್ ಮೇಕಿಂಗ್ಸ್ ಎಲ್ಲ ಹೇಗಿತ್ತು, ಅವ್ರ ಜನಗಳಿಗೆ ಎಷ್ಟು ಇಷ್ಟ ಆಗಿದ್ದಾರೆ, ಮೇನ್ ಇಂಪಾರ್ಟೆಂಟ್ ಇದೆಲ್ಲವನ್ನ ಕೂಡ ಗಮನಿಸ್ಕೊಂಡು ಇದೀಗ ಅಲ್ಲಿ ಜನ ಕೂಡ ವೋಟ್ ಅನ್ನ ಹಾಕಿರ್ತಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಾತ್ರ ಮ್ಯೂಟೆಂಟ್ ರಘು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಹಾಗಾಗಿ ಮುಂದೆ ನೆಕ್ಸ್ಟ್ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಯಾರು ಅನ್ನೋದು ಇದೀಗ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿದೆ.